ಪರೀಕ್ಷೆ ಮಾಡೋದಕ್ಕೆ ಕಷ್ಟ ಕೊಡೋದು ತಪ್ಪಲ್ಲ, ಆದರೆ ಜೀವನನೇ ನರಕಕ್ಕೆ ತಳ್ಳೋದು ಎಷ್ಟು ಸರಿ ದೇವ್ರೆ. ನಿನ್ನೆದುರು ಇಂಥ ಮೋಸದ ಮದುವೆ ನಡೆಯೋದನ್ನ ಹೇಗಾದ್ರೂ ಮಾಡಿ ತಪ್ಸು ದೇವ್ರೆ. ಸದ್ಯಕ್ಕೆ ನಮ್ ಭಾವನೆ ಅರ್ಜುನ್ ಮುಂದಿರೋ ದೇವ್ರು ಅತ್ತೆ. ಆ ದೇವ್ರು ಹೇಳೋ ಮಾತನ್ನ ನಿಮ್ಮಮ್ಮಗ ಕೇಳಿದ್ರೆ ಸಾಕು, ಆಮೇಲೆ MLA ಅಳಿಯಾಗಿ ಆರಾಮಾಗಿರ್ಬೋದು. ನನ್ನ ವೈಯಕ್ತಿಕ ವಿಚಾರದಿಂದ ಸಂಧ್ಯಾಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು. ಅವಳನ್ನ ಸೇಫ್ ಆಗಿ ನೋಡ್ಕೊಳ್ಳೋದು, ನಾಳೆ ಕೇಸ್ ಗೆಲ್ಲೋದು ನನ್ನ ಜವಾಬ್ದಾರಿ. ಮೊದಲು ಅವಳ ಜೀವನ ಸರಿ ಮಾಡ್ಬೇಕು. ದೇವ್ರೆ, ಮದುವೆಯಿಂದ ಹೊರಡ್ತಾ ಇದ್ದೀನಿ. ನನ್ನ ಪರಿಸ್ಥಿತಿ ಅಪ್ಪಂಗೆ ಅರ್ಥ ಆಗೋಗೆ ಮಾಡು. ಹಾಗೆ ನಾನು ಹೋಗೋ ತನಕ ಸಂಧ್ಯಾ ಭಾರ್ಗವಿಗೆ ಏನೂ ಆಗದಿರೋ ಹಾಗೆ ನೋಡ್ಕೊ. ಮುಹೂರ್ತ ಮೀರೋಗ್ತಾ ಇದೆ, ಬೇಗ ಕರೀರಿ ಸರ್. ಛೇ, ಎಲ್ಲಿ ಹಾಳಾಗೋಗಿದ್ದಾನು. ಮದ್ವೆ ದಿನಾನು ಸೀರಿಯಸ್ನೆಸ್ ಇಲ್ಲ. ವೃಂದ, ಹೋಗೋನ್ ಕರ್ಕೊಂಬ ಹೋಗು. ಮಾವ ಟೆನ್ಷನ್ ಯಾಕೆ? ಅವನಿಲ್ಲೇ ವಾಶ್ರೂಮ್ ಹೋಗಿದ್ದಾನ ಅಷ್ಟೇನೆ, ಬರ್ತಾನೆ ಬಿಡಿ. ಜೆಪಿ ಬರ್ತಾನೆ ಬಿಡು. ಓಂ ಧ್ರುವಂತೆ ರಾಜ ವರುಣೋ ಧ್ರುವಂತೆ. ವಿಕ್ಕಿ, ಏನು ನಿನ್ನ ಅವಸ್ಥೆ? ಅರ್ಜುನ್ ಎಲ್ಲಿ? ಅರ್ಜುನ್ ನನಗೆ ಹೊಡೆದು ಓಡೋಗ್ಬಿಟ್ಟ. ಏನು ಹೇಳ್ತಾ ಇದ್ಯಾ? ಹೌದಡೆ, ಅವನು ನೆಪ ಹೇಳ್ಕೊಂಡು ಆಚೆ ಹೋಗಿದ್ದಾನೆ ಅನ್ಕೊಂಡ್ವಲ್ಲ, ತಡೆಯೋದಕ್ಕೆ ಟ್ರೈ ಮಾಡಿದೆ, ಆದ್ರೆ ಅವನು ನನಗೆ ಹೊಡೆದು ಓಡೋಗ್ಬಿಟ್ಟ. ಎಷ್ಟು ಕೊಬ್ಬು ಅವನ್ಗೆ. ನಾನು ನಿರ್ಧಾರ ಮಾಡಿರೋ ಮದ್ವೆಯಿಂದಾನೆ ಓಡೋಗ್ತಾನ. ದೊಡ್ಡ ಮನೆ ತನ್ನದ ಹುಡುಗ ಅಂತ ಅನ್ನಿಸ್ಕೊಂಡ್ರೆ ಸಾಲ್ದು, ಜೊತೆಗೆ ಅದನ್ನು ಉಳಿಸ್ಕೊಳ್ಳೋದು ಕಲ್ತಿರ್ಬೇಕು. ಛೇ, ಮೋಸ ಹೋಗ್ಬಿಟ್ಟೆ.
ಎಲ್ರ ಮುಂದೆ ನನ್ನನ್ನು ಅವಮಾನ ಮಾಡ್ಬಿಟ್ಟ. ನನ್ನ ಮಗ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತಿದೆ. ನನಗೆ ಬರ್ತಿರೋ ಕೋಪಕ್ಕೆ ಅವನ್ ಸಿಕ್ಕಿದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇಷ್ಟೊಂದು ಸಿಟ್ ಮಾಡ್ಕೊಂಡಿದ್ದಾರೆ. ಒಂದ್ ವೇಳೆ ನಿಜ ಏನಾದ್ರೂ ಗೊತ್ತಾದ್ರೆ ನನ್ನ ಗ್ರಹಚಾರನೂ ಬಿಡಿಸ್ಬಿಡ್ತಾರೆ. ಮಾವ, ಯು ಜಸ್ಟ್ ಶಟ್ ಅಪ್. ಶಕ್ತಿ, ನನ್ನನ್ನು ಕ್ಷಮಿಸ್ಬಿಡು. ಅವನಿಂತ ನಂಬಿಕೆ ದ್ರೋಹ ಮಾಡ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ. ಪ್ಲೀಸ್. ನೋಡು, ಅವನು ನನ್ನ ಮಗನೇ ಅಲ್ಲ. ನಿನ್ನ ಮತ್ತಿಗೆ ಏನು ಬರುತ್ತೋ ಅವನಿಗೆ ಶಿಕ್ಷೆ ಕೊಡು. ಇಷ್ಟು ಅವಮಾನ ಮಾಡಿ ಹೋಗಿರೋ ಅವನನ್ನ ಬಿಡ್ತೀನಿ ಆಚೆಪಿ. ಏಯ್, ಬಾರ ಇಲ್ಲಿ. ಪರೀಕ್ಷೆ ಮಾಡೋದಕ್ಕೆ ಕಷ್ಟ ಕೊಡೋದು ತಪ್ಪಲ್ಲ. ಆದ್ರೆ ಜೀವನನೇ ನರಕಕ್ಕೆ ತಳ್ಳೋದು ಎಷ್ಟು ಸರಿ ದೇವ್ರೆ. ನಿನ್ನೆದ್ರು ಇಂಥ ಮೋಸದ ಮದ್ವೆ ನಡೆಯೋದನ್ನ ಹೇಗಾದ್ರೂ ಮಾಡಿ ತಪ್ಸು ದೇವ್ರೆ. ಸದ್ಯಕ್ಕೆ ನಮ್ ಭಾವನೆ ಅರ್ಜುನ್ ಮುಂದಿರೋ ದೇವ್ರು ಅತ್ತೆ. ಆ ದೇವ್ರು ಹೇಳೋ ಮಾತನ್ನ ನಿಮ್ಮಮ್ಮಗ ಕೇಳಿದ್ರೆ ಸಾಕು. ಆಮೇಲೆ MLA ಅಳಿಯಾಗಿ ಆರಾಮಾಗಿರ್ಬೋದು. ಒಂದ್ ವೇಳೆ ನಿನ್ಗೂ ಒಬ್ಬ ಮಗ ಇದ್ದಿದ್ರೆ ಆಗ್ಲೂ ಅಂತ ಮನೆಯವ್ರ ಜೊತೆ ಸಂಬಂಧ ಬೆಳೆಸ್ತಿದ್ಯಾ ಸಾಕ್ಷಿ? ಅಂತ ದೊಡ್ಡ ಸಂಬಂಧ ಸಿಕ್ಕಿದೆ ಅಂದಿದ್ರೆ ನಾನೇ ನನ್ ಮಗಂಗ ಐಡಿಯಾ ಕೊಟ್ಟಿರ್ತಿದ್ದೆ. ಅವನ್ ಕೈಯೋ ಕಾಲೋ ಹಿಡಿದು ಒಪ್ಪಿಸ್ತಿದ್ದೆ. ಒಪ್ಲಿಲ್ಲ ಅಂದ್ರೆ ಕೆನ್ನೆಗೆರಡು ಬಾರಿಸಿ ಮದ್ವೆ ಮಾಡಿಸ್ತಿದ್ದೆ. ದುಡ್ಡಿಗೋಸ್ಕರ ಸ್ವಂತ ಮಗನ್ನೇ ಮಾರ್ಕೊಳ್ತೀನಿ ಅಂತ ಹೇಳ್ತಿದ್ಯಲ್ಲ, ಈ ತರ ಎಲ್ಲ ಮಾತಾಡಕ್ಕೆ ನಿನಗ್ ಸ್ವಲ್ಪನೂ ನಾಚಿಕೆನೆ ಆಗಲ್ವಾ ಸಾಕ್ಷಿ? ಕೊಚ್ಚೆ ಮೇಲೆ ಕಲ್ಲೆಸ್ತಿದ್ದು ನನ್ ತಪ್ಪು. ಹೋಗಿ ಹೋಗಿ ನಿನ್ನ ಹತ್ರ ಕೇಳಿದ್ನಲ್ಲ. ರುದ್ರಕ್ಕ, ಯಾರನ್ ಕೊಚ್ಚೆ ಅಂತಿದ್ದೀರಾ? ಮಾತಿನ ಮೇಲೆ ನಿಗಾ ಇರ್ಲಿ. ನಿನಗೆ ಹೇಳ್ತಾ ಇರೋದು, ದುಡ್ಡಿನ ಮುಂದೆ ಮಾನವೀಯತೆ ಇರ್ಲಿ. ಮಾನ ಮರ್ಯಾದೆನೂ ಲೆಕ್ಕಕ್ಕಿಲ್ಲ ನಿನಗೆ. ಈ ಮನೆಯಲ್ಲಿ ಬಿಟ್ಟಿಯಾಗಿ ಬಿದ್ದಿರೋ ನಿನ್ನಿಂದ ನಾನ್ ಮಾತು ಕೇಳಿಸ್ಕೋಬೇಕಾಗಿಲ್ಲ. ಹೌದಮ್ಮ, ಈ ಮನೆ ಸೊಸೆಯಾಗಿ ಬಿಟ್ಟಿ ಕೂಳ್ ತಿಂತಿದ್ದೀನಿ ಅಷ್ಟೇ. ಆದ್ರೆ ನಿನ್ ಹಾಗೆ ಶಾಪಿಂಗು ಅಂತ ಸುತ್ತಾಡ್ಕೊಂಡು ಶೋಕಿ ಮಾಡ್ತಾ ಇಲ್ಲ ನಾನು. ನೀವ್ ಈ ಮನೆಯಲ್ಲಿ ಆಟ ಕೊಟ್ಟು ಲೆಕ್ಕಕ್ಕಿಲ್ಲ, ನನ್ನನ್ನೇ ಶೋಕಿ ಮಾಡ್ತೀನಿ ಅಂತಿದ್ದೀರಾ. ಸಾಕ್ ನಿಲ್ಸಿ. ಅಲ್ಲಿ ನನ್ನ ಮೊಮ್ಮಗ ಅರ್ಜುನ್ ಜೀವನ ಹಾಳಾಗ್ತಿದೆ. ದೇವ್ರೆ, ಅವನ್ ಮದ್ವೆನ ದಯವಿಟ್ಟು ನಿಲ್ಸು. ಆ ಹುಡುಗನ್ಗೆ ಇನ್ನೂ ಕಷ್ಟ ಕೊಡ್ಬೇಡ. ಮದ್ವೆ ನಿಲ್ಸೋದೇನತ್ತೆ? ಇಷ್ಟೊತ್ತಿಗೆ ತಾಳಿನೂ ಕಟ್ಟಿ ಸಪ್ತಪದಿನೂ ತುಳಿದಾಗಿರತ್ತೆ. ಇರಿ, ಇವಾಗ್ಲೇ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೋತೀನಿ. ಯಾಕೆ ರಿಸೀವ್ ಮಾಡ್ತಿಲ್ಲ? ಬೃಂದಂಗೆ ಕಾಲ್ ಮಾಡ್ತೀನಿ. ಯಾರು ಕಾಲ್ ಪಿಕ್ ಮಾಡ್ತಿಲ್ಲ ಅಂತಂದ್ರೆ ಅತ್ತೆ ಪ್ರಾರ್ಥನೆ ದೇವ್ರಿಗೆ ಕೇಳಿಸಿದೆ ಅಂತ ಅರ್ಥ. ಮದ್ವೆ ನಿಂತೋಗಿರ್ಬೋದು ಅಲ್ವಾ ಅತ್ತೆ? ಕಾಯೋ ದೇವನು ಕಾಪಾಡ್ತಾನೆ ಅಂತ ನನ್ನ ಮನಸ್ಸು ಹೇಳ್ತಿದೆ. ಎಲ್ಲ ಒಳ್ಳೇದಾಗುತ್ತೆ ರುದ್ರ.
ಅನ್ಕೊಂಡ್ರಾ? ಇವತ್ತು ನಮ್ಮೆಲ್ರಿಗೂ ಮರೆಯಕ್ಕಾಗ್ದೇ ಇರೋ ಅಪರೂಪವಾದ ದಿನ. ನಿಮ್ಮೆಲ್ರಿಗೂ ಮರೆಯಕ್ಕಾಗ್ದೇ ಇರೋ ದಿನ. ಯಾಕ್ ಗೊತ್ತಾ? ಅಂತ ಟ್ವಿಸ್ಟ್ ಇದೆ. ಎಲ್ರು ಕಾಯ್ತೀರಾ ಅಲ್ಲ? ಓಕೆ ಓಕೆ. Countdown starts now.